ಧರ್ಮ. ಉತ್ತಮ ಸಂಯಮ ಧರ್ಮ ಯಾರಿಗಾಗುತ್ತೆ? ಮುನಿಗಳಿಗೆ ಆಗುತ್ತೆ. ಆದರೆ ಶ್ರಾವಕರಿಗೂ ಕೂಡ ನಾವು ಯಾವ್ಯಾವಾಗ ನೋಡ್ತೀವಿ, ಬೆಳಗ್ತೀವಿ, ಅಷ್ಟಮಿ ಚತುರ್ದಶಿ ಪೂಜೆ ಮಾಡ್ತೀವಿ, ಎಲ್ಲ ಮಾಡ್ತೀವಿ, ಆ ದಿನಗಳಲ್ಲಿ ನಮಗೂ ಕೂಡ ಸ್ವಲ್ಪ ಪರ್ಸೆಂಟಲ್ಲಿ ನಮಗೂ ಕೂಡ ಸಂಯಮ ಆಗುತ್ತೆ. ಯಾರ್ಯಾರು ವಾಸ ಮಾಡ್ತಿದ್ದೀರಾ, ಯಾರ್ಯಾರು ದಿನ ಬಸ್ತಿ ಬರೋ ನಿಮ್ಮಂತ ನಿಮ್ಮೆಲ್ಲರಿಗೂ ಸಂಯಮ ಇದೆ. ಆದರೆ ಸ್ವಲ್ಪ ಅಣುರೂಪದಲ್ಲಿ. ಆದರೆ ಸಂಯಮದಲ್ಲಿ ಎರಡು ಬಗೆ ಇದೆ. ಎಷ್ಟು ವಿಧ ಇದೆ? ಎರಡು. ಇಂದ್ರಿಯ ಸಂಯಮ, ಪ್ರಾಣಿ ಸಂಯಮ. ಇಂದ್ರಿಯ ಸಂಯಮ ಅಂದ್ರೇನು? 5 ಇಂದ್ರಿಯಗಳಿದೆ, ಒಂದು ಮನಸ್ಸಿದೆ. ಈ 5 ಇಂದ್ರಿಯಗಳಲ್ಲಿ 5 ಇಂದ್ರಿಯನು ಏನೇನೋ ಬೇಡುತ್ತೆ. ಬೆಳಗಾಗಿದ್ದರೆ ನಾಲಿಗೆ ಬೇಡುತ್ತೆ. ಏನು ಬೇಡುತ್ತೆ? ನೆನ್ನೆ ಜುಣ್ಕ ರೊಟ್ಟಿ ಮಾಡುತ್ತೆ, ಇವತ್ತು ಚಪಾತಿ ಮತ್ತು ಬೇರೆ ಏನೇನೋ ಮಾಡಬೇಕು. ಮತ್ತು ಸಂಜೆಗೆ ಏನು ಮಾಡಬೇಕು? ಎಲ್ಲರೂ ಕೇಳ್ತಾರೆ. ಕಿವಿ ಹೇಳುತ್ತೆ, ಆ ಹಾಡಾಗಬೇಕು, ಈ ಹಾಡಾಗಬೇಕು, ಅದನ್ನು ಕೇಳಬೇಕು, ಇದನ್ನು ಕೇಳಬೇಕು. ಕಣ್ಣು ಟಿ ವಿಲಿ ಏನೇನು ಬರುತ್ತೆ ಎಲ್ಲಾದರೂ ಅದನ್ನು ನೋಡಬೇಕು, ಇದನ್ನು ನೋಡಬೇಕು ಕೇಳ್ತಿರುತ್ತೆ. ಪ್ರತಿಯೊಂದು ಕೂಡ ಒಂದೊಂದು ಇಂದ್ರಿಯನು ಒಂದೊಂದು ವಿಷಯವನ್ನು ನನಗೆ ಬೇಕು ಅಂತ ಹೇಳ್ತಾ ಇರುತ್ತೆ. ಆದರೆ ಅದನ್ನು ತಡೆಯೋದೇ ಸಣ್ಣ. ಹೇಗೆ ತಡೆಯೋಕ್ಕಾಗುತ್ತೆ? ಈಗ ಇಷ್ಟು ದಿನ ಇಲ್ಲಿಗೆ ಬರ್ತಿದ್ದೀರ, ಎಲ್ಲರಿಗೂ ಯಾವ್ಯಾವ ಸೀರಿಯಲ್ ಕಾಯ್ತಾ ಇದ್ರು, ಯಾರಿಗೆ ಕೊಡ್ತೀವಿ, ಯಾರಿಗೆ ಭಾಗ್ಯಲಕ್ಷ್ಮಿ ಕರೀತಿದ್ದಾಳೋ, ಯಾರಿಗೆ ಇನ್ನೊಬ್ಬಳ ಸುಬ್ಲಕ್ಷ್ಮಿ ಕರೀತಿದ್ದಾಳೋ, ಯಾರಿಗೆ ಧನಲಕ್ಷ್ಮಿ ಕರೀತಿದ್ದಾಳೆ, ಯಾರಿಗೆ 10 ದಿನ ನಾನು 10 ದಿನ ಆದಮೇಲೆ ಹೋಗಿ ಏನೇನಾಯಿತು ಅಂತ ಕೇಳ್ಕೊಂಡ್ರೆ ಈ 10 ದಿನ ಮಾಡಿದ್ದೆಲ್ಲ ಈ 10 ದಿನ ನೀವೇನು ಮಾಡಿದ್ದೀರಾ? ನಿಮ್ಮ ಮನಸ್ಸನ್ನ ಅದೆಲ್ಲದರಿಂದ ತಡೆದು ಪೂಜೆ ಮಾಡಬೇಕು, ಪುಣ್ಯ ಗಳಿಸ್ಬೇಕಂತ ಬಂದಿದ್ದೀರ. ಇದು ಕೂಡ ಸಂಯಮನೇ. ಮತ್ತೆಲ್ಲದಕ್ಕಿಂತ ದೊಡ್ಡದು ಯಾವುದು? ಮನಸ್ಸು. ಎಲ್ಲವೂ ನಾಲ್ಗೆ ಏನು ಕೇಳಲ್ಲ. ನಾಲ್ಗೆಗೆ ರುಚಿ ಹತ್ತುತ್ತಂದರೆ ಅದನ್ನು ರುಚಿ ಹತ್ತಿದ್ದು ಯಾರಿಗೆ ತಿಳಿಯುತ್ತೆ? ಮನಸ್ಸಿಗೆ ತಿಳಿಯುತ್ತೆ. ಮನಸ್ಸು ತಿಳಿಯಿತು ಅಂತಂದರೆ ಯಾವ ರುಚಿ ಆಗಿತ್ತು ಅದನ್ನು ಮತ್ತೆ ಮತ್ತೆ ಬೇಕು ಅಂತ ಕೇಳೋದು ಮನಸ್ಸು. ಅದರಿಂದ ಆ ಮನಸ್ಸನ್ನು ಮತ್ತು 5 ಇಂದ್ರಿಯನ್ನು ಧರ್ಮದ ರಕ್ಷಣೆಗಾಗಿ, ಆತ್ಮನ ರಕ್ಷಣೆಗೆ, ನಮ್ಮ ಆತ್ಮನನ್ನು ಕಾಪಾಡ್ಕೋಬೇಕು. ಹೇಳಿದ್ವಲ್ಲ, 4 ಗತಿನಲ್ಲಿ ಸಂಯಮ ಯಾರ್ಯಾರು ಪಾಲನೆ ಮಾಡೋಕ್ಕಾಗತ್ತೆ? ದೇವಗತಿ, ಮನುಷ್ಯಗತಿ, ಹಿರಿಯಂಚಗತಿ, ನರಕಗತಿ, 4 ಗತಿ ಇದೆ. ಈ 4 ಗತಿ ಜೀವನದಲ್ಲಿ ಯಾರ್ಯಾರು ಸಂಯಮ ಪಾಲನೆ ಮಾಡೋಕ್ಕಾಗತ್ತೆ? ದೇವತೆಗಳು ಪಾಲನೆ ಮಾಡೋಕ್ಕಾಗಲ್ಲ, ನಾರಕಿಗಳು ಪಾಲನೆ ಮಾಡೋಕ್ಕಾಗಲ್ಲ, ಹಿರಿಯಂಚ ಪಾಲನೆ ಮಾಡೋಕ್ಕಾಗಲ್ಲ, ಮನುಷ್ಯ ಒಬ್ಬನೇ ಪಾಲನೆ ಮಾಡೋಕ್ಕಾಗಲ್ಲ. ಸಂಯಮ ಪಾಲನೆ ಅದು ಅನುವೃತ್ತ ಇರಲಿ ಅಥವಾ ಮಹಾವೃತ ಇರಲಿ, ಪಾಲನೆ ಮಾಡೋ ಅನುವೃತ್ತವನ್ನು ತಿರಿಯಂಚುಗಳು ಪಾಲನೆ ಮಾಡುತ್ತೆ. ಅದರಿಂದಲೇ ಮಹಾವೀರ ಸ್ವಾಮಿ ಸಿಂಹ ಆಗಿದ್ದಾಗ ಮುನಿಗಳು ಬಂದು ಬೋಧನೆ ಮಾಡಿದರೆ ಅವಾಗ ಸಮ್ಯಕ್ ದರ್ಶನ ಪಡ್ಕೊಳ್ಳೋದು. ಆದರೆ ಪೂರ್ಣ ರೂಪದಲ್ಲಿ ಸಂಯಮ ಪಾಲಿಸಬೇಕು ಅಂದರೆ ಮನುಷ್ಯನಾಗೇ ಹುಟ್ಟಬೇಕು. ಮನುಷ್ಯ ಜನ್ಮದಿಂದ ಮಾತ್ರ ಸಂಯಮ ಪಾಲನೆ ಮಾಡೋದಕ್ಕೆ ಸಾಧ್ಯ. ಅಂತ ಉತ್ತಮವಾದ ಮನುಷ್ಯ ಜನ್ಮನ ನಾವು ಪಡ್ಕೊಂಡಿದ್ದೀವಿ ಅಂದಾಗ ಗುರುಗಳು ಸಿಕ್ಕಿದ್ದಾರೆ, ಉತ್ತಮ ಶರೀರ ಸಿಕ್ಕಿದೆ, ನಿರೋಗಿಯಾದಂಥ ಶಕ್ತಿ ಸಿಕ್ಕಿದೆ, ಜೈನ ಧರ್ಮ ಸಿಕ್ಕಿದೆ, ಬಂಗಾರದಂತಹ ಮಂದಿರ ಸಿಕ್ಕಿದೆ, ಗುರುಗಳು ಸಿಕ್ಕಿದ್ದಾರೆ, ಎಲ್ಲರೂ ಸಿಕ್ಕಿದ್ದಾರೆ. ಸಿಕ್ಕಿರುವಾಗ ಇವಾಗ ನಾವೇನು ಮಾಡಬೇಕು? ನಮ್ಮ ಆತ್ಮನನ್ನು ಪರಮಾತ್ಮನನ್ನಾಗಿ ಮಾಡೋದಕ್ಕೆ ಪ್ರಯತ್ನವನ್ನು ಮಾಡಬೇಕು. ಆತ್ಮಕ್ಕೆ ಎಷ್ಟು ರೂಪ ಇದೆ? ಬಹಿರಾತ್ಮ, ಅಂತರಾತ್ಮ, ಪರಮಾತ್ಮ. ಬಹಿರಾತ್ಮ ಯಾರು? ಯಾರು ಇಲ್ಲಿವರೆಗೂ ಆತ್ಮ ಎಷ್ಟು ರೀತಿಯ ಆತ್ಮ ಇದ್ದಾನೆ? ಬಹಿರಾತ್ಮ, ಅಂತರಾತ್ಮ, ಪರಮಾತ್ಮ. ಬಹಿರಾತ್ಮ ಅಂದರೆ ಯಾರು? ಧರ್ಮ
ಗೊತ್ತಿಲ್ಲ, ಕರ್ಮ ಗೊತ್ತಿಲ್ಲ, ಏನೂ ಗೊತ್ತಿಲ್ಲ. ಪ್ರಾಣಿಗಳ ಹಾಗೆ ಬಜ್ಜೆ ಹುಟ್ಟಿದ್ದಾನೆ, ದುಡಿತಿದ್ದಾನೆ, ತಿಂತಿದ್ದಾನೆ. ಒಂದು ದಿನ ಏನನ್ನೂ ಮಾಡಲೇ ಹೊರಟೋಗ್ತಾನೆ. ಲೌಕಿಕವಾಗಿ ನೀನು ಏನು ಬೇಕಾದರೂ ಸಾಧನೆ ಮಾಡಿ, ಇಡೀ ಪ್ರಪಂಚದ ಗೆದ್ದು ಬಾ, ಅದು ಯಾವುದಕ್ಕೂ ಪ್ರಯೋಜನಕ್ಕೆ ಬರಲಿಕ್ಕೆ. ಆದ್ದರಿಂದ ಮತ್ತೆ 4 ಗತಿಗಳೇ ನಮಗೆ ಸಿಗುತ್ತೆ. ಆದರೆ ಯಾವಾಗ ಆತ್ಮನಿಗೆ ಆತ್ಮನ ಸ್ವರೂಪದ ಪರಿಚಯ ಹೇಳಿದೆ. ಆತ್ಮ ಬೇರೆ, ಶರೀರ ಬೇರೆ. ಹೇಗೆ? ಹಾಲಲ್ಲಿ ತುಪ್ಪ ಇದೆ, ಹೌದಲ್ಲ? ಹಾಲನ್ನು ಕೈ ಹಾಕಿ ತೆಗೆರಿ ತುಪ್ಪನ ಆಗಲ್ಲ. ಅದಕ್ಕೊಂದು ಪದ್ಧತಿ ಇದೆ. ಆ ಪದ್ಧತಿ ಪ್ರಕಾರ, ಪ್ರೊಸೀಜರ್ ಪ್ರಕಾರ ಅದನ್ನೇನು ಮಾಡಬೇಕು? ಹಾಲು ಹಿಂಡ್ಕೊಂಡ್ಬರಬೇಕು. ಹಿಂಡ್ಕೊಂಡ್ಮೇಲೆ ಅದು ಕಾಯಿಸಬೇಕು. ಕಾಯಿಸಿದ ಮೇಲೆ ಅದನ್ನು ಹದವಾಗಿ ತಣಿಸ್ಬೇಕು. ತುಂಬ ಬಿಸಿನೂ ಇರಬಾರ್ದು, ತುಂಬ ತಂಪು ಇರಬಾರ್ದು. ಅದನ್ನು ಹೆಪ್ಪಿಡಬೇಕು. ಹೆಪ್ಪಿಟ್ಮೇಲೆ ನಾಳೆವರೆಗೂ ಕಾಯಬೇಕು. ನಾಳೆವರೆಗೂ ಕಾದ್ಮೇಲೆ ಏನಾಗುತ್ತದೋ ಹೆಪ್ಪಾಗುತ್ತೆ. ಹೆಪ್ಪಾದ್ಮೇಲೆ ಏನು ಮಾಡಬೇಕು? ಕಡಿಬೇಕು. ಕಡಿದ್ರೆ ಬೆಣ್ಣೆ ಆಗುತ್ತೆ. ಆದರೂ ಕೂಡ ಪೂರ್ಣ ಆಗಿಲ್ಲ ಅಲ್ವಾ? ಮತ್ತೇನಾಯಿತು? ಬೆಣ್ಣೆ ಏನು ಮಾಡುತ್ತೆ? ಅರ್ಧ ಮಜ್ಜಿಗೆ ಒಳಗಿರುತ್ತೆ, ಅರ್ಧ ಮೇಲಿರುತ್ತಲ್ಲ. ಆಮೇಲೆ ಅದನ್ನು ಕಾಯಿಸ್ಬೇಕು. ಕಾಯಿಸಿದಾಗ ಏನಾಯಿತು? ತುಪ್ಪ. ತುಪ್ಪನ ಮತ್ತೆ ಹಾಲು ಮಾಡಿ ಅದೇ ಹಾಲು ಬೇಕು. ನಂಗೆ ಗೊತ್ತಿಲ್ಲ, ನಂಗೆ ನಾಳೆ ತುಪ್ಪ ಮಾಡಿದ್ರೆ ಅದೇ ಹಾಲನ್ನು ಕೊಡಬೇಕು. ಹಾಗಲ್ಲ. ಹಾಗೆಯೇ ಯಾವಾಗ ಈ ಶರೀರ ಬೇರೆ, ಆತ್ಮ ಬೇರೆ ಅನ್ನೋದು ತಿಳಿಯುತ್ತೆ, ಆಗ ಜೀವ ಏನು ಮಾಡ್ತಾನೆ ಅಂದರೆ, ಯಾರು ಆತ್ಮನ ರಕ್ಷಣೆ ಮಾಡೋದಕ್ಕೆ ಏನು ಬೇಕು ಆ ಕಾರ್ಯಗಳನ್ನ ಮಾಡ್ತಾನೆ. ಏನು ಮಾಡ್ತಾನೆ? ಈಗ ನಾವೆಲ್ಲ ಬಂದು ಕೂತಿದ್ದೀವಿ. ನಾವು ಯಾತಕ್ಕೋಸ್ಕರ ಬಂದು ಕೂತಿದ್ದೀವಿ? ನಾಳೆ ಇನ್ನೂ ಒಳ್ಳೊಳ್ಳೆ ಬಟ್ಟೆ ಬೇಕು, ಇನ್ನೊಂದು 10 ತೊಲ ಚಿನ್ನ ಬೇಕು, ಇನ್ನೊಂದು 2 ಅಂತಸ್ತು ಮನೆ ಜಾಸ್ತಿ ಮನೆ ಜಾಸ್ತಿ ದೊಡ್ಡ ಮನೆ ಕಟ್ಕೊಂಡು ಬಂದಿದ್ದೀವಿ ನಾವು. ಇಲ್ಲ, ಮಹಾರಾಜರು ನೋಡಿದ್ದೀವಿ. ನಾವು ಮಹಾರಾಜರಾಗೆ ತ್ಯಾಗಿ ಆಗಬೇಕು, ನಾವು ಕೂಡ ಧರ್ಮ ಮಾರ್ಗದಲ್ಲಿ ನಡಿಬೇಕು ಅಂತ ಬಂದಿದ್ದೀವಲ್ಲ. ಇದು ಅಂತರಾತ್ಮದಲ್ಲಿ ಮತ್ತೆ ಬಹಳ ಬೇರೆಗಳಿದೆ, ಅಷ್ಟೆಲ್ಲ ಹೇಳೋಕ್ಕಾಗಲ್ಲ ಬಂದಿದ್ದೀನಿ. ಅಂತರಾತ್ಮ ಏನು ಮಾಡ್ತಾನೆ? ನಾನು ಎಲ್ಲಿಂದ ಬಂದಿದ್ದೀನಿ ಗೊತ್ತಿಲ್ಲ, ಆದರೆ ನಾನು ಒಳ್ಳೆ ಗತಿಗೆ ಹೋಗಬೇಕು, ನಾನು ಮುಂದೆ ನಾನು ಪರಮಾತ್ಮ ಆಗಬೇಕು ಅಂತ ಭಾವನೆಯನ್ನು ಮಾಡ್ತೀನಿ. ಯಾರು? ಅಂತರಾತ್ಮ. ಪರಮಾತ್ಮ ಯಾವಾಗ ಅಂತರಾತ್ಮ ಎಲ್ಲವನ್ನೂ ತಿಳ್ಕೊಂಡು ಜ್ಞಾನವನ್ನು ಸ್ವಾಧ್ಯಾಯ ಮೂಲಕ ಜ್ಞಾನವನ್ನು ಪಡ್ಕೊಂಡು ಆ ಜ್ಞಾನದ ಸಹಾಯದಿಂದ ಧ್ಯಾನವನ್ನು ಮಾಡ್ತಾನೆ. ಆ ಧ್ಯಾನದಲ್ಲಿ ಕರ್ಮಗಳಲ್ಲಿ ಧ್ಯಾನ ಅಗ್ನಿ ಅಂತ ಹೇಳ್ತಾರೆ. ಜಠರಾಗ್ನಿ ಅಂತಾರಲ್ವ ಡಾಕ್ಟರ್ ಹತ್ರ ಹೋದರೆ, ಹಸಿವು ಅನ್ನೋದಿರಬೇಕು. ಜಠರಾಗ್ನಿ ಚೆನ್ನಾಗಿತ್ತು ಅಂದರೆ ಊಟ ಸೇರುತ್ತೆ, ಇಲ್ಲ ಅಂದರೆ ಊಟ ಸೇರುತ್ತೆ. ಊಟ ಸೇರಿಲ್ಲ ಅಂದರೆ ಡಾಕ್ಟರ್ ಹತ್ರ ಹೋಗ್ತೀರ. ನಿನ್ನ ಜಠರಾಗ್ನಿ ಮಂದಾಗಿದೆ, ನೀನು ಅದನ್ನು ಮಾಡು ಇದನ್ನು ಮಾಡು ಅಂತ ಹೇಳ್ತಾರೆ. ಹಾಗೆ ಇಲ್ಲಿ ಧ್ಯಾನ ಅಗ್ನಿನಲ್ಲೂ ಕೂಡ ಏನಾಗುತ್ತೆ? ಕರ್ಮ ನಾಶ ಆಗುತ್ತೆ. ಅಗ್ನಿ ಅಂತ ಹೇಳಿದರೆ ಧ್ಯಾನವನ್ನು ಅಗ್ನಿ ಅಂತ ಹೇಳಿದೆ. ಅದರಲ್ಲಿ ಕರ್ಮ ನಾಶ ಆಗುತ್ತೆ. 8 ಕರ್ಮಗಳಲ್ಲಿ 4 ಕರ್ಮ ನಾಶ ಆದಾಗ ಬೆಣ್ಣೆಗೆ ಸಮಾನ. ಅರ್ಧ ಮೇಲಿದೆ, ಅರ್ಧ ಅಡಿಲಿದೆ. ಅದನ್ನೂ ಮಾಡಬೇಕು ಅಂದರೆ ಅದನ್ನೇನು ಮಾಡಬೇಕು? ಧ್ಯಾನ ಅಗ್ನಿನಲ್ಲಿ ಬೆಣ್ಣೆಯನ್ನು ಕರಗಿಸಬೇಕು. ಆಗ ಅದು ತುಪ್ಪ ಆಗುತ್ತೆ. ಅಂದರೆ 8 ಕರ್ಮವನ್ನು ನಾಶ ಮಾಡಿಕೊಂಡು ಜೈನ್ ಸಿಂಬಲ್ ಎಲ್ಲಿದೆ? ಇಲ್ಲೆಲ್ಲೂ ಕಾಣಿಸ್ತಿಲ್ಲ. ಜೈನ್ ಸಿಂಬಲಲ್ಲಿ ಈಗ ಮಧ್ಯದಲ್ಲಿ ಒಂದು ಗೆರೆ ಹಾಕಿರಿ. ಮಧ್ಯದಲ್ಲಿ ಸಣ್ಣ ಜಾಗ ಇದೆಯಲ್ಲ, ಅಲ್ಲಿ ಒಂದು ಗೆರೆ ಹಾಕಿರಿ. ಅದು ನನಗೆ ಕಾಣಲ್ಲ, ನಿಮ್ಗೆ ತೋರಿಸುತ್ತೆ. ಅದರಲ್ಲಿ ಮಧ್ಯಕ್ಕೆ ಗೆರೆ ಹಾಕಿರಿ ಏನಿದೆ, ಅದು ಮಧ್ಯ ಲೋಕ ಇದೆ. ಅಲ್ಲಿ ನಾವೆಲ್ಲ ಇದ್ದೀವಿ. ಅದರಿಂದ ಕೆಳಗಡೆ 7 ನರಕ ಇದೆ, ಅದ್ರ ಕೆಳಗಡೆ ನಿಗೋಧ ಅಂತ ಇದೆ. ಅಲ್ಲಿಂದ 7 ರಜ್ಜು ಅಂತ ನಿಮ್ಗೆ ಹೇಳಿದ್ದೇನಾ? ಮಧ್ಯಾಹ್ನದ ಕ್ಲಾಸಲ್ಲಿ ಹೇಳಿದೆ. ಈಗ ಇನ್ನೊಂದ್ಸಲ ಹೇಳ್ತೀನಿ ಕೇಳಿ, 2 ನಿಮಿಷದಲ್ಲಿ. 1 ಯೋಜನಕ್ಕೆ 12 ಕಿಲೋಮೀಟರ್ ಅಂತ. 12 ಕಿಲೋಮೀಟರ್ ಉದ್ದ, 12 ಯೋಜನ ಉದ್ದ, 12 ಯೋಜನ ಅಗಲ, 12 ಯೋಜನ ಆಳ ಇರುವಂಥ ತಗ್ಗು ತೆಗೆದು ಅದರಲ್ಲಿ
ಸೌಧರ್ಮೇಂದ್ರ ಈಶಾನೇಂದ್ರ ಎಲ್ಲ ಹಾಕಿದ್ರಲ್ಲ ಪಂಚಕರ್ಣ ಅಂತ. ಅದರಲ್ಲಿ ಸೌಧರ್ಮೇಂದ್ರ ಇದ್ದಾರಲ್ಲ ಅವನ ವಿಮಾನ ನಾವು ಕಣ್ಣು ಬಿಡೋದ್ರಲ್ಲಿ ಕೋಟಿ ಮೈಲ್ ಸ್ಪೀಡಲ್ಲಿ ಹೋಗುತ್ತಂತೆ. ಕೋಟ್ಯಾಂತರ ಮೈಲ್ ಸ್ಪೀಡಲ್ಲಿ ಅಂಥ ವಿಮಾನ 6 ತಿಂಗಳವರೆಗೆ ಒಂದೇ ಸಮ ಹೋದರೆ ನಿರಂತರ ನಾನ್ ಸ್ಟಾಪ್ ಹೋದರೆ ಎಷ್ಟು ದೂರ ಹೋಗ್ಬೋದು? ಅದಕ್ಕೆ 1 ರಜ್ಜು ಅಂತ ಹೇಳಿ. ಈ ಲೋಕ ಎಷ್ಟಿದೆ ರಜ್ಜು? ಎತ್ತರ 14 ರಜ್ಜು ಇದೆ. ಹೀಗೆ ಅಡ್ಡ ಅಗಲ ಇದು 7 ರಜ್ಜು ಇದೆ. ಮಧ್ಯದಲ್ಲಿ ಒಂದು ಗೆರೆ ಹಾಕಿದರೆ ಕಂಬದ ಹಾಗಿದೆಯಲ್ಲ ಅದು 1 ರಜ್ಜು ಇದೆ. ನಾವಿರೋ ಜಾಗ ಎಷ್ಟಿದೆ? 1 ರಜ್ಜು ಭೂಮಿ ಇದೆ. ಇಲ್ಲಿಂದ ಕೆಳಗೆ 7 ರಜ್ಜು ಇದೆ, ಮೇಲೆ 7 ರಜ್ಜು ಇದೆ. ಯಾವಾಗ 8 ಕರ್ಮ ನಾಶ ಆಗುತ್ತೆ ಆವಾಗ 7 ರಜ್ಜು ಎಷ್ಟು ದಿನದಲ್ಲಿ ಹೋಗ್ಬೋದು? ಇಲ್ಲಿಗೆ ಅಮೇರಿಕಾಗೆ ಎಷ್ಟು ಗಂಟೆಯಲ್ಲಿ ಹೋಗ್ಬೋದು ವಿಮಾನದಲ್ಲಿ? 3 ದಿನ ಆಗುತ್ತಾ? 72 ಗಂಟೆ ಆಗುತ್ತಾ? 4 ದಿನ ಆಗುತ್ತಾ? ಒಂದು ಟೈಮ್ ಇದೆ ಅಲ್ವಾ? ಹಾಗೆಯೇ ಇಲ್ಲಿಂದ 7 ರಜ್ಜು ಆತ್ಮ ಹೋಗೋದಕ್ಕೆ ಎಷ್ಟು ಟೈಮ್ ಬೇಕು? ಬಹಳ ಟೈಮ್ ಬೇಕಿಲ್ಲ. ಯಾಕೆಂದರೆ ಆತ್ಮ ಅತ್ಯಂತ ಶಕ್ತಿಶಾಲಿ. ಈ ಲೋಕದಲ್ಲಿ ಆತ್ಮನಿಗಿಂತ ಶಕ್ತಿಶಾಲಿ ಅಂತ ಬೇರೆ ಇನ್ನೊಂದು ವಸ್ತು ಯಾವುದೂ ಇಲ್ಲ. ಆತ್ಮನಿಗಿಂತ ಜ್ಞಾನಿ ಆದಂಥ ಇನ್ನೊಂದು ವಸ್ತು ಯಾವುದೂ ಇಲ್ಲ. ಯಾವಾಗ 8 ಕರ್ಮ ನಾಶ ಆಗುತ್ತೆ ಆಗ ಈ ಊರು ಇಷ್ಟು ಅಕ್ಷರ ಹೇಳುವಷ್ಟು ಟೈಮಲ್ಲಿ 7 ರಜ್ಜು ಹೊರಟೋಗುತ್ತಂತೆ ಆತ್ಮ ಸಿದ್ಧಾರ. ಅಂದರೆ ಆತ್ಮ ಎಷ್ಟು ಶಕ್ತಿಶಾಲಿ ಇದ್ದಾನೆ ಯೋಚನೆ ಮಾಡಿ. ಏನನ್ಸುತ್ತೆ? ಆತ್ಮ ಶಕ್ತಿಶಾಲಿ ಅನಿಸುತ್ತೋ ಇಲ್ಲ ಬಲಹೀನ ಅನಿಸುತ್ತೋ? 7 ರಜ್ಜು ಐವರು ಹೇಳುವಷ್ಟು ಟೈಮಲ್ಲಿ ಹಾರಿಬಿಡುತ್ತೆ, ಅಲ್ಲಿಗೆ ಜಿಗಿದು ಬಿಡುತ್ತೆ ಅಂತಂದರೆ ಆತ್ಮ ಎಷ್ಟು ಶಕ್ತಿಶಾಲಿ ಇದ್ದಾನೆ. ಇವಾಗ ನಮ್ಗೆ ಯಾಕೆ ಶಕ್ತಿ ಇಲ್ಲ ಅಂದರೆ ನಾವು ಕರ್ಮದಿಂದ ಹಿಡಿಯಲ್ಪಟ್ಟಿದ್ದೀವಿ. ಕರ್ಮ ಹಿಡ್ಕೊಂಡಿದೆ ನಮ್ಮನ್ನು. ಕರ್ಮದಿಂದ ನಾವು ಬಂಧಿಸಲ್ಪಟ್ಟಿದ್ದೀವಿ. ಬಂಧನದಲ್ಲಿರೋರು ಏನು ಮಾಡ್ತಾರೆ? ತಪ್ಪಿಸ್ಕೊಂಡು ಹೋಗೋ ಪ್ರಯತ್ನ ಮಾಡ್ತಾರೋ ಇಲ್ವೋ? ಬಂಧನದಲ್ಲಿರೋರು ತಪ್ಪಿಸ್ಕೊಂಡು ಹೋಗೋಕ್ಕೆ ಪ್ರಯತ್ನ ಮಾಡ್ತಾರೋ ಇಲ್ವೋ? ಮಾಡ್ತಾರಲ್ವಾ? ನಾವು ಪ್ರಯತ್ನ ಮಾಡಬೇಕು ಬಿಡು. ಈ ಶರೀರ ಅನ್ನೋ ಕಾರಾಗೃಹದಲ್ಲಿ ಸಿಗಾಕೊಂಡಿದ್ದಾನೆ ಆತ್ಮ. ಏನಾಗಿದ್ದಾನೆ? ಈ ಶರೀರ ಅನ್ನೋ ಕಾರಾಗೃಹದಲ್ಲಿ ಆತ್ಮ ಸಿಗಾಕೊಂಡಿದ್ದಾನೆ. ಅವನನ್ನು ಬಿಡಿಸಬೇಕು ಅಂದರೆ ಒಂದೇ ದಾರಿ, ಸಂಯಮನ ದಾರಿಗೆ ಬರಬೇಕು. ಈ ಇಂದ್ರಿಯ ಸಂಯಮ ಆಯಿತು. ಇನ್ನು ಪ್ರಾಣಿ ಸಂಯಮ. ಪ್ರಾಣಿ ಯಾವುದರಲ್ಲಿ 10 ಪ್ರಾಣಗಳು. 5 ಇಂದ್ರಿಯ ಪ್ರಾಣ, ಮನ ಬಲ, ವಚನ ಬಲ, ಕಾಯಬಲ, ಶ್ವಾಸೋಚ್ಛ್ವಾಸ ಉಸಿರಾಟ, ಆಮೇಲೆ ಆಯು. ಈ 10 ಇದೆ. ಅದಕ್ಕೆ ಪ್ರಾಣಿ ಅಂತ ಹೇಳ್ತಾರೆ. 5 ಇಂದ್ರಿಯ ಬಲ, ಮನಬಲ, ವಚನ ಬಲ, ಕಾಯಬಲ, ಶ್ವಾಸೋಚ್ಛ್ವಾಸ, ಆಯು. 10 ಪ್ರಾಣಿ. ಈ 10 ಪ್ರಾಣಿ ಯಾರಿದೆ ಅದನ್ನು ಪ್ರಾಣಿ ಅಂತ ಹೇಳ್ತಾರೆ. ಪ್ರಾಣಿಗಳು ಆಗಿದೆ. ಹೇಗೆ 5 ಇಂದ್ರಿಯ ಒಂದು ಮನಸ್ಸಿದೆ, ಹಾಗೆಯೇ 5 ಏಕೇಂದ್ರಿಯ ಜೀವ ಇದೆ. ಪೃಥ್ವಿಕ, ಜಲಕ, ಅಗ್ನಿಕ, ವಾಯುಕ, ವನಸ್ಪತಿಕಾಯ. ಇದೆಲ್ಲವೂ ಏಕೇಂದ್ರಿಯ ಜೀವ ಇದೆ. ಇದನ್ನು ಸ್ಥಾವರ ಜೀವ ಅಂತ ಹೇಳ್ತಾರೆ. ಇನ್ನೊಂದು ತ್ರಸ ಜೀವ. ಸ್ಥಾವರ ಜೀವ 5, ತ್ರಸ ಜೀವ ಬಂದು 6. ಈ 6 ಜೀವಗಳನ್ನು, 6 ಕಾಯದ ಜೀವಗಳನ್ನು ರಕ್ಷಣೆ ಮಾಡುವಂಥದ್ದು. ಅದೆಲ್ಲವನ್ನೂ ನಮ್ಮಿಂದ ಆದಷ್ಟು ಬದುಕಿಸೋದಕ್ಕೆ ಪ್ರಯತ್ನ ಪಟ್ಟು, ಅದನ್ನು ಉಳಿಸೋದಕ್ಕೆ ಪ್ರಯತ್ನ ಪಟ್ಟು ನಾವು ನಮ್ಮ ಜೀವನವನ್ನು ನಡೆಸೋದೇನಿದೆ ಅದು ಪ್ರಾಣಿ ಸಂಯಮ ಇದೆ. ಇಂದ್ರಿಯ ಸಂಯಮ ಮತ್ತು ಪ್ರಾಣಿ ಸಂಯಮ ಎರಡನ್ನೂ ಕೂಡ ನಿರ್ದೋಷವಾಗಿ ಯಾರು ಪಾಲನೆ ಮಾಡ್ತೀವಿ ಅವರಿಗೆ ಉತ್ತಮ ಸಂಯಮ ಧರ್ಮ ಆಗುತ್ತೆ. ಅದನ್ನು ಮುನಿಗಳು ಪಾಲನೆ ಮಾಡೋದಕ್ಕೆ ಸಾಧ್ಯ. ಶ್ರಾವಣವನ್ನು ಮಾತ್ರ ಮಾಡ್ತೀವಿ, ಆದರೆ ನಮ್ಮಲ್ಲಿ ಅನುವ್ರತ ಇದೆ, ಮಹಾವ್ರತ ಇಲ್ಲ. ಮಹಾವ್ರತವನ್ನು ಧಾರಣೆ ಮಾಡೋದು ಯಾರು? ಮುನಿಗಳು. ಅವರಿಂದ ಸಂಪೂರ್ಣವಾಗಿ ಪಾಲನೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಅದರಿಂದ ಉತ್ತಮ ಸಂಯಮ ಧರ್ಮ ಆಗುತ್ತೆ. ಈ
ಸಂಯಮ ಧರ್ಮವನ್ನು ನಾವು ನಮ್ಮಿಂದ ಆದಷ್ಟು ನಾವು ಕೂಡ ಪಾಲನೆ ಮಾಡಬೇಕು. ಪಾಲನೆ ಮಾಡೋದ್ರಿಂದ ನಮಗೆ ಮೋಕ್ಷ ಮಾರ್ಗ ಸರಳ ಆಗುತ್ತೆ. ಮೋಕ್ಷ ಮಾರ್ಗದಲ್ಲಿ ನಮಗೆ ಮುಂದೆ ಹೋಗಲಿಕ್ಕೆ ಅನುಕೂಲ ಆಗುತ್ತೆ. ಈಗ ನಮ್ಮ ಓದಕ್ಕೆ ಬರೋದ್ರಿ, ನಮ್ಗೆ ಅದು ಬರೋದ್ರಿ, ಓದಕ್ಕೆ ಬರ್ಲಿಕ್ಕೆ ಬೇಡ, ಯಾರು ಓದ್ತಾರೆ ಅವ್ರು ಕೂತ್ಕೊಂಡು ಕೇಳು. ಪ್ರಜ್ಞಾಶ್ರವಣ ಪ್ರಜ್ಞಾದಾನ ಶ್ರವಣ ಸಮೃದ್ಧ ಪ್ರತ್ಯೇಕ ಸರ್ವವಯಂ ಪ್ರವಾದಿನುಷ್ಠಾನವಿತ್ತ ವಿಜ್ಞ ಸ್ವಸ್ತಿ ಕ್ರಿಯಾ ಸುಪರಮರ್ಶಿಯೋನ. ಸ್ವಸ್ತಿಮಿತ್ರ ಪಾಠ ಇಲ್ಲ. ಪ್ರಜ್ಞಾಶ್ರವಣ ಅಂದ್ರೇನು? ಈ ಜನ್ಮದಲ್ಲಿ ನನಗೆ ಏನೂ ಅರ್ಥ ಆಗ್ತಾ ಇಲ್ಲ, ನನಗೇನು ನೆನಪು ಉಳಿತಾ ಇಲ್ಲ, ಬಹಳ ಅಭ್ಯಾಸ ಮಾಡ್ತೀನಿ ಆದರೆ ಏನು ನೆನಪು ಉಳಿತಿಲ್ಲ, ಏನೂ ಅರ್ಥ ಆದರೂ ಕೂಡ ಭಕ್ತಿಯಿಂದ ಕೂತ್ಕೊಂಡು ಕೇಳ್ತಾ ಇದ್ದರೆ ಅದು ಮುಂದಿನ ಜನ್ಮದಲ್ಲಿ ನೀವು ದೀಕ್ಷಾ ತಗೊಂಡ ತಕ್ಷಣ ಎಲ್ಲ ನೆನಪಿಗೆ ಬರುತ್ತಂತೆ. ಹಿಂದೆ ಕೇಳಿದ್ದೆಲ್ಲ ಅಭ್ಯಾಸ ಅವರಿಗೆ ಪ್ರಜ್ಞಾಶ್ರವಣ ಅಂತ ಹೇಳ್ತಾರೆ. ಆದ್ದರಿಂದ ಅರ್ಥ ಆಗ್ತಿಲ್ಲ ಅಂತ ಬೇಜಾರು ಮಾಡ್ಕೋಬೇಡಿ, ನೆನಪು ಉಳಿತಿಲ್ಲ ಅಂತ ಬೇಜಾರು ಮಾಡ್ಕೋಬೇಡಿ. ನೆನಪು ಉಳಿದಲ್ಲಿ ಅರ್ಥ ಆಗ್ತಿದ್ರೆ ಜಿನವಾಣಿನ ಎಲ್ಲಿ ಹೇಳ್ತಿದ್ದಾರೆ ಅಲ್ಲಿ ಶ್ರದ್ಧೆಯಿಂದ ಭಕ್ತಿಯಿಂದ ಕೂತ್ಕೊಂಡು ಕೇಳಿ. ಆದ್ದರಿಂದ ನಮ್ಮ ಆತ್ಮಕಲ್ಯಾಣ ಖಂಡಿತವಾಗಲೂ ಆಗುತ್ತೆ. ಇವರು ಉತ್ತಮ ಸಂಯಮ ಧರ್ಮಕ್ಕೆ